ಇದರಿಂದ ಯಾರು ಗಾಬರಿ ಆಗಬೇಕಾಗಿಲ್ಲ. ಸಿಂಧು ದೆವ್ವ ಇನ್ಯಾವತ್ತೂ ಇವಳು ಮೈ ಮೇಲೆ ಬರಲ್ಲ. ಸಿಂಧು ಸತ್ತು ಹೋದ್ಲು. ರೀ ಡಾಕ್ಟ್ರೆ, ಸ್ವಲ್ಪ ರೀಲ್ ಬಿಡೋದನ್ನ ಕಡಿಮೆ ಮಾಡ್ರಿ. ತಮಾಷೆಗೆ ಒಂದು ಹೊತ್ತು ಗೊತ್ತು ಇದೆ. ಏನು ಡೈರಿ ಸುಟ್ಟ ತಕ್ಷಣ ಸಿಂಧು ದೆವ್ವ ಹೊಟ್ಟೋಗ್ಬಿಡ್ತಾ? ಸ್ವಲ್ಪ ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಇವಳು ಮೈ ಮೇಲೆ ಬರ್ತಿದ್ದು ಸಿಂಧುನೂ ಅಲ್ಲ, ಸಿಂಧು ದೆವ್ವನೂ ಅಲ್ಲ. ಅಲ್ಲಿ ಸುಟ್ಟು ಹಾಕ್ದೆ ನೋಡಿ ಆ ಡೈರಿ, ಅದರಲ್ಲಿ ಸಿಂಧು ವಿವರವಾಗಿ ತನ್ನ ಸಂಕಟಗಳನ್ನು ಬರೆದಿಟ್ಟಿದ್ದಾಳೆ. ಇವಳು ಅದನ್ನು ಓದ್ತಾ ಓದ್ತಾ ತಾನು ಸಂಕಟ ಪಟ್ಟಿದ್ದಾಳೆ, ಮರುಗಿದ್ದಾಳೆ. ಅದಕ್ಕೆ ಹೀಗಾಗಿದೆ ಅಷ್ಟೇ. ಮೋಹನ್, ಅಂಥದ್ದೇನಾಗಿತ್ತು? ಎಲ್ಲರ ಸಂಸಾರದಲ್ಲೂ ಇರೋ ಥರ ಸಿಂಧು ಸಂಸಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು. ಅವಳು ತುಂಬ ಸೆಂಟಿಮೆಂಟಲ್ ಅನ್ಸುತ್ತೆ. ಅದಕ್ಕೆ ಕಡ್ಡಿನ ಗುಡ್ಡ ಮಾಡ್ಕೊಂಡಿದ್ದಾಳೆ. ಈಗ ತಾನೇ ಸುಟ್ಟಾಕ್ತೆ ನೋಡು ಡೈರಿ. ಆ ಡೈರಿನಲ್ಲಿ ಎಲ್ಲವನ್ನೂ ವಿವರವಾಗಿ ಬರೆದಿದ್ಲು. ಎಲ್ಲರ ಬಗ್ಗೆನೂ ಬರ್ಕೊಂಡಿದ್ಲು. ಅದನ್ನು ಓದ್ತಾ ಓದ್ತಾ ತಾನೇ ಸಿಂಧು ಆಗಿಬಿಟ್ಲು. ಸಿಂಧುಗೆ ನ್ಯಾಯ ಕೊಡಿಸೋದಕ್ಕೆ ಹೋಗಿ ತನ್ನನ್ನು ತಾನು ಸಿಂಧು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದ್ಲು. ಸಿಂಧುಗೆ ಏನೇನು ಸಿಕ್ಕಿಲ್ವೋ ಅದನ್ನೆಲ್ಲ ಕೊಡಿಸೋ ಹಠ ತೊಟ್ಲು. ಸಿಂಧುಗೆ ಫಸ್ಟ್ ನೈಟ್ ಆಗಿರಲ್ಲ ಅನ್ನೋ ನೋವಿತ್ತು. ಅದಕ್ಕೆ ತಾನೇ ಸಿಂಧು ಆಗಿ ಫಸ್ಟ್ ನೈಟ್ ಆಚರಿಸೋದಕ್ಕೂ ಹೊರಟಿದ್ಲು. ಸಿಂಧುಗೆ ಲಕ್ಷ್ಮಣ್ ಜೊತೆ ಡಿನ್ನರ್ಗೆ ಹೋಗಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಅವತ್ತು ಲಕ್ಷ್ಮಣ್ ಜೊತೆ ಡಿನ್ನರ್ಗೂ ಹೋಗ್ಬಂದು. ತುಂಬ ಭಾವುಕರಾಗಿರೋ ಹೆಣ್ಮಕ್ಳ ಸಾಮಾನ್ಯ ಸಮಸ್ಯೆ ಇದು. ಅಯ್ಯೋ, ಡೈರಿ ಓದಿದ್ರೆ ಹೀಗೆಲ್ಲ ಆಗುತ್ತಾ? ನೀನು ಯಾರು ಡೈರಿ ಓದಿದ್ಯಮ್ಮ? ಇನ್ನೂ ಈ ಥರದ್ದೇ ಒಂದು ಡೈರಿ ಇದೆ, ಕೊಡ್ಲಾ? ಅಯ್ಯಯ್ಯೋ, ಬೇಡಪ್ಪ. ಅಂಕಲ್, ಇನ್ಮೇಲಿಂದ ಎಲ್ಲ ಸರಿ ಹೋಗುತ್ತಲ್ವಾ? ಸಿಂಧುನ ನಾನು ಕೊಂದೆ ಅಂತ ಹೇಳಿದ್ದೀನಿ. ನಾನು ಸಿಂಧುನ ಸಾಯಿಸ್ದೆ ಅಂತ ಅವಳು ಸುಪ್ತ ಮನಸ್ಸು ಬಲವಾಗಿ ನಂಬಿದೆ. ಸಿಂಧು ಸಾವಿಗೆ ತಾನು ಕಾರಣ ಅಲ್ಲ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಹಾಗಾಗಿ ಸಿಂಧು ಇನ್ಯಾವತ್ತೂ ಅವಳ ಮೈ ಮೇಲೆ ಬರಲ್ಲ. ಅವಳು ಸಿಂಧು ಆಗಿ ಬದಲಾಗೋದೂ ಇಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಹಳೇದು ಯಾವುದು ನೆನಪಿಗೆ ಬರಲ್ಲ. ಹಾಗಾಗ್ಬಿಟ್ರೆ ಸಾಕು ಮೋಹನ್. ಅವಳು ಮುಂಚಿನ ಥರ ನಗ್ನಗ್ತಾ ಇದ್ರೆ ಅದೇ ನಮ್ಮ ಪುಣ್ಯ. ಹೌದು, ಅನುಗೆ ಯಾವ ತೊಂದರೆನೂ ಆಗಬಾರ್ದು. ಏನೂ ಆಗಲ್ಲಪ್ಪ. ಆದರೆ ಒಂದು ಕಂಡೀಷನ್, ಅವಳು ತಾನು ಸಿಂಧು ಆಗಿದ್ದೆ ಅನ್ನೋದನ್ನು ಮಾರ್ತಿದ್ದಾಳೆ. ನೀವೆಲ್ಲರೂ ಮರಿಬೇಕು. ಯಾವುದೇ ಕಾರಣಕ್ಕೂ ಅವಳು ಸಿಂಧು ಆಗಿದ್ಲು ಅಂತ ಯಾರೂ ನೆನಪಿಸಬಾರ್ದು. ಅವಳ ಮೇಲೆ ರೇಗೋದು ಬೈಯೋದು ಎಲ್ಲ ಮಾಡಬಾರ್ದು. ಅವಳನ್ನು ತುಂಬ ಪ್ರೀತಿಯಿಂದ ನೋಡ್ಕೋಬೇಕು. ಖಂಡಿತ ಮಾಡ್ತೀನಿ ಮೋಹನ್. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅದೆಲ್ಲ ಜೂಮ್ ಅನಿಸ್ತು, ಒಂಥರ ನಡುಗ್ದಂಗೆ ಆಯ್ತು ಅತ್ತೆ. ನಾನು ಕೆಳಗಡೆ ಬಿದ್ಬಿಟ್ಟೆ ಅಲ್ವಾ? ಇಲ್ಲ ಅನು, ನೀನು ಎಲ್ಲೂ ಬೀಳಿಲ್ಲ. ಸುಳ್ಳು ಹೇಳ್ತಿದ್ದೀರ ಅತ್ತೆ ನೀವು. ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಕೆಳಗಡೆ ಕುತ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀನಿ. ನೀವು ನನ್ನ ಜೊತೆಗಿದ್ದೀರಾ? ಏನು ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದೀರಿ? ಅನು ಜೊತೆ ಮಾತಾಡ್ತಾ ಇದ್ವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಹೇಗಿದೆಯಾ ಈಗ? ಗುಡ್ ನೈಟ್ ಹೇಳೋ ಟೈಮಲ್ಲಿ ಹೇಗಿದೆಯಾ ಅಂತ ಕೇಳ್ತಿದ್ದೀರಲ್ಲ. ಹೌದು, ನಂದೊಂಥರ ಹೀಗೆ ಸ್ಪೆಷಲ್. ನಿಮ್ದಲ್ಲ, ನಂದು ಸ್ಪೆಷಲ್ ಕೇಸ್ ಅನ್ಸುತ್ತೆ. ಒಂದೊಂದು ಸಲ ಒಂದೊಂದು ಥರ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಾಯ್ತಲ್ಲ. ನಿನ್ನ ಕಣ್ಣು ಮುಂದೆನೇ ಎಲ್ಲ ಸುಟ್ಟೋಯ್ತು. ಅದೇ ಆ ಥರ ಏನೋ ನಡೀತು. ಆದರೆ ಏನು ಅಂತ ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ಬರೋದು ಬೇಡ. ಆದರೂ ನಿನ್ನ ಮನಸ್ಸಲ್ಲಿರೋ ಅನುಮಾನನ ನಾನು ಕ್ಲಿಯರ್ ಮಾಡಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀನು ಒಂದು ಡೈರಿ ಓದ್ತಿದ್ದೆ, ತುಂಬ ಕುತೂಹಲದಿಂದ ಓದ್ತಿದ್ದೆ. ಒಬ್ಬರು ಪರ್ಸನಲ್ ಡೈರಿ. ಗೊತ್ತಾಯ್ತು. ಆದರೆ ಆ ಡೈರಿ ನನ್ನ ಹತ್ರ ಹೇಗೆ ಸೇರ್ಕೊಳ್ತು ಅಂತಾನೆ ಗೊತ್ತಾಗ್ತಿಲ್ಲ. ಹೌದು, ಅದು ತುಂಬ ಬುದ್ಧಿವಂತ ಡೈರಿ. ಗೊತ್ತಿಲ್ಲದೆ ನಿನ್ನ ಕೈ ಸೇರ್ಕೊಂಡಿತ್ತು. ಹಾಗೆ ಗೊತ್ತಿಲ್ಲದೆ ಕೆಲಸನೂ ಮಾಡ್ತಿತ್ತು.